ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಅದೊಂದು ಕಾಫಿ ಕುಡಿದು ನಮ್ಮ ಅಣ್ಣನ ಗಾಡಿ ಟೈರ್ ಪಂಚರ್ ಆಯಿತು. ಅದಕ್ಕೆ ಹೊಸ ಮಿಷಿನ್ ತರಿಸಿದೆ, ಯೂಸ್ ಆಗಿಲ್ಲ. ನಾರ್ಮಲ್ ಟೈರ್ ಬಿಚ್ಚಿ ಪಂಚರ್ ಹಾಕ್ಸ್ಕೊಂಡು ಫಿಟ್ ಮಾಡಿ ಟಿಫನ್ಗೆ ಇಡ್ಲಿ ವಡೆ ತಿಂದು ಇವತ್ತು ಸಂಡೇ 2-3 ಪ್ರೋಗ್ರಾಮ್ ಇದೆ. ಅದಕ್ಕೆ ರೆಡಿಯಾಗಿ ಕಾರ್ ಎತ್ಕೊಂಡು ಫಸ್ಟ್ ಪ್ರೋಗ್ರಾಮ್ ಬಂದು ನಮ್ಮ ಫ್ರೆಂಡ್ಸ್ ವಾಸ್ ಅವರು ಹೊಸ ಆಫೀಸ್ ಓಪನ್ ಮಾಡ್ತಿದ್ದಾರೆ, ಅಖಂಡ ವಾಸ್ತು ಅಂತ. ಆಫೀಸ್ ಇರೋದು ಬಂದು ಸುಮ್ಕುತ್ಕಟ್ಟೆ ಡಿಮಾರ್ಟ್ ಕಾಂಪ್ಲೆಕ್ಸ್ ಅಲ್ಲಿ. ನಿಮಗೆ ವಾಸ್ತು ಬಗ್ಗೆ ಸ್ವಲ್ಪ ಐಡಿಯಾ ಇದು, ಯೂಟ್ಯೂಬ್ ಎಲ್ಲ ನೋಡಿರೋ ಬಗ್ಗೆ ಗೊತ್ತಿರುತ್ತೆ. ನಮ್ಮ ಹಳೆ ಸದಾಶಿವನಗರ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ, ಅಕ್ಕಪಕ್ಕ ಮರ ಹಾಕೊಂಡು ತಣ್ಣಗೆ. ಈ ರೋಡಲ್ಲಿ ಹಳೆ ನೆನಪುಗಳಂತ ಸ್ಯಾಂಕಿ ಟ್ಯಾಂಕ್ ಸ್ವಿಮ್ಮಿಂಗ್ ಪೂಲ್ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತೀರಿ ಸಮ್ಮರ್ ಹಾಲಿಡೇಸ್ ಅಲ್ಲಿ. ಈ ಮರಗಳನ್ನ ಯಾವಾಗ ಕಾರಣ ಕಡಿತಾರೋ ಗೊತ್ತಿಲ್ಲ. ಕಡಿಯಕ್ಕೆ ಒಂದು ನಿಮಿಷ ಸಾಕು, ನೆಟ್ಟಿ ಬೆಳೆಸಕ್ಕೆ ಒಂದು ವರ್ಷ ಬೇಕಾಗುತ್ತೆ. ಅದನ್ನ ಯಾರು ಮಾಡ್ತಿಲ್ಲ ಕೆಲಸ. ಈಗ ನಮ್ಮ ಜನಕ್ಕೆ ಒಟ್ಟಿನಲ್ಲಿ ಬಿಸಿಲು ಬಂದು ನಿಂತ್ಕೊಳ್ಳೋಕೆ ನೆರಳಬೇಕು, ಬಟ್ ಮರ ಬೆಳೆಸೋ ಐಡಿಯಾ ಅಂತೂ ಇಲ್ಲ. ಅಲ್ಲಿಂದ ಹೆಂಗಿರೋ ಡಾಕ್ಟರ್ ರಾಜ್ಕುಮಾರ್ ಅಪ್ಪು ಸಮಾಧಿ ಮೇಲೆ ಹೋಗ್ತೀನಿ ಅಂತ ನಮ್ಮ ಮಚ್ಚಂಗ್ ಫೋನ್ ಹಾಕಿದೆ. ಅವನ್ನ ಮೀಟ್ ಮಾಡೋಣ, ಟೀ ಕುಡಿದು ಅಲ್ಲಿಂದ ಬಂದಿದ್ದ ಸುಮ್ಕುತ್ ಕಡೆ ಡಿಮಾರ್ಟ್ ಹತ್ರ. ಇದೇ ಬಿಲ್ಡಿಂಗ್ ಅಲ್ಲಿ ಸೆಕೆಂಡ್ ಫ್ಲೋರ್ ಆಫೀಸ್ ಇರೋದು. ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಫ್ರೆಂಡ್ಸ್ ವಾಸ್ತು ಸರ್ ಆಫೀಸ್ ಓಪನಿಂಗ್ ಅಲ್ಲಿ ಪೂಜೆ ಮಾಡ್ತಾ ಇದ್ರು. ನಾವು ಒಳ್ಳೆದಾಗ್ಲಿ ಅಂತ ಬೇಡ್ಕೊಂಡಿದ್ದು 4 ಜನಕ್ಕೆ ವಾಸ್ತುವಿಂದ ಒಳ್ಳೆದಾಗ್ಲಿ ಅಂತ ಅನ್ಕೊಂಡು. ವಾಸ್ತು ಸರ್ಗೆ ಒಂದು ಗೌರವ ಸಮರ್ಪಣೆ. ಯಾಕೆ ಅಂತಂದ್ರೆ ಇವಾಗೆಲ್ಲ ತುಂಬಾ ಜನ ವಾಸ್ತು ಹೇಳೋರು ಸಿಗ್ತಾರೆ, ಇವ್ರು ಯಾಕೆ ಡಿಫ್ರೆಂಟ್ ಅಂತ ಒಂದು ಸಪರೇಟ್ ರೀಲ್ ಮಾಡಾಕ್ತೀನಿ ನೋಡಿ. ಆಫೀಸ್ ಓಪನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟೆ. ನಕ್ಕನ್ ಹೆಂಗರು ಬೆಂಗಳೂರು ಟ್ರಾಫಿಕ್ ನಡುವೆ ಎಲ್ಲಿ ಹೋದ್ರು ಟ್ರಾಫಿಕ್ ನಡುವೆ ಹೆಚ್ಚು ಕಮ್ಮಿ ಬೆಂಗಳೂರು ಒಂದು 20 ಕಿಲೋಮೀಟರ್ ತಿರುಗಾಡಬೇಕು ಅಂತಂದ್ರೆ ಅದೇ ಟೈಮಿಂಗ್ಸ್ ನೋಡ್ಕೊಂಡ್ರೆ ಮೈಸೂರಿಗೆ ಹೋಗ್ಬೋದು. ಬರೀ ಸುಮ್ಕುತ್ ಕಡೆಯಿಂದ ಮನೆಗೆ ಬರಕ್ 3/4 ಗಂಟೆ ಆಯ್ತು. ಇವತ್ತು ಸಂಡೇ ಅಲ್ವಾ, ಕನ್ಸ್ಟ್ರಕ್ಷನ್ ಕೆಲಸ ರಜಾ ಇದೆ. ಮನೆಗೆ ಬಂದು ನಮ್ಮ ಅಮ್ಮ ರೆಡಿ ಆಗಿರೋ ಅವ್ರನ್ನ ಪಿಕ್ ಮಾಡ್ಕೊಂಡು ಇವಾಗ ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಒಂದು ಒಳ್ಳೆ ಬೇಗ ಊಟ ಇದೆ ನೋಡಿ. ಆ ಕಡೆ ಬರ್ತಾನೋ ಟ್ರಾಫಿಕ್, ಈ ಕಡೆ ಹೋಗ್ತಾನೋ ಟ್ರಾಫಿಕ್ ಆಗ್ಬಿಟ್ಟೈತೆ. ಗಂಡು ಹೆಣ್ಣಿಗೆ ವಿಶ್ ಮಾಡಿ ಬೇಗ ಊಟ ಮಾತ್ರ ಸೂಪರ್ ಆಯ್ತು. ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಐಸ್ ಕ್ರೀಮ್ ತಿಂದು ಹೊರಡೋ ಅಷ್ಟು ಮಳೆ ಬೇರೆ ಬಂತು. ಮನೆಗೆ ಹೋಗಿ ಬೆಚ್ಚಿಗೆ ಮಲಗೋ ಚಂದ ಅಂತ ಮನೆ ಕಡೆಗೆ ಬಂದೆ.